ಗಣಿನಾಡು ಬಳ್ಳಾರಿ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅಲ್ಲಿನ ರೈತರು ಬಹಳ ಸ್ವರ್ಗದಲ್ಲಿದ್ದಾರೆ. ಚಿನ್ನದಂಥ ಭೂಮಿಯಲ್ಲಿದ್ದಾರೆ, ಅದಿರು ಸಿಗ್ತಾ ಇದೆ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿದ್ದಾವೆ, ಉದ್ಯೋಗ ಸಿಗ್ತಾ ಇದೆ ಅಂತ ಹೇಳಿದ್ರೆ ಭೂಮಿ ಕಳೆದುಕೊಂಡಿರುವಂಥ ರೈತರ ಮಕ್ಕಳು ಇವತ್ತು ಏನು ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಾ? ಕೆಲಸ ಸಿಕ್ಕಿಲ್ಲ. ಕೆಲಸ ಸಿಕ್ಕರೂ ಕೂಡ ಅತ್ಯಂತ ಕನಿಷ್ಠವಾದಂಥ ಕೆಲಸದಲ್ಲಿದ್ದಾರೆ. ಕಸ ಗುಡಿಸೋದು, ಟಾಯ್ಲೆಟ್ಗಳನ್ನು ಕ್ಲೀನ್ ಮಾಡೋದು, ಇನ್ನಿತರ ಸಣ್ಣ ಪುಟ್ಟ ಕೆಲಸಗಳನ್ನು, ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡೋದು, ಅಥವಾ ಡಿ ದರ್ಜೆ ನೌಕರರಾಗಿರೋದು. ಹೀಗೆ ಪರಿಹಾರ ಸಿಕ್ಕರೂ ಅದು ಕೈಲಿಲ್ಲ. ಉದ್ಯೋಗ ಸಿಕ್ಕರೂ ಆ ಉದ್ಯೋಗ ಇಂಥ ಕನಿಷ್ಠ ಮಟ್ಟದ ಉದ್ಯೋಗಗಳಿದ್ದಾವೆ. ಬೇರೆ ಬೇರೆ ರಾಜ್ಯದಿಂದ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೂರಿಸಿಕೊಂಡು ಇಲ್ಲಿ ಭೂಮಿ ಕೊಟ್ಟಂಥವರಿಗೆ ಸಂತ್ರಸ್ತರ ಮಕ್ಕಳನ್ನು ಕನಿಷ್ಠವಾಗಿ ನಡೆಸಿಕೊಳ್ಳಲಾಗ್ತಾ ಇದೆ. ಮಾತನಾಡಿಸೋಣ. ಈಗ ನಮ್ಮ ರೈತ ಮುಖಂಡರಿದ್ದಾರೆ ನಮ್ಮ ಜೊತೆ. ಖಾದ್ರಿ ಅವರೇ, ಇವರ ಸಂಸದರ ಮಾತುಗಳನ್ನು ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರಿ. ಇಷ್ಟರ ಮಟ್ಟಿಗೆ ಹೋರಾಟ ಇದೆ, ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ. 15 ವರ್ಷಗಳಿಂದ ನಿರಂತರವಾದ ಹೋರಾಟ ಇದು. ಬಟ್ ನಿಮ್ಮ ಹೋರಾಟದ ಧ್ವನಿ ಎಲ್ಲಿಗೂ ಕೂಡ ತಲುಪ್ತಾ ಇಲ್ಲ ಸರ್. ಹೋರಾಟ ಸುಮಾರು ಇವಾಗ 16 ವರ್ಷದಿಂದ ನಮ್ದು ಹೋರಾಟ ನಿರಂತರವಾಗಿದೆ ಸರ್. ಬಟ್ ತುಕಾರಾಮ್ ಸರ್ ಏನಂದ್ರು, ನಾನೇ ಹೇಳಿದ್ದೆ ರೈತರಿಗೆ ಭೂಮಿ ಕೊಡ್ಬೇಡ್ರಿ, ನೀವು ಮಾಡಿದಿರಿ ತಪ್ಪು, ನೀವು ಅನುಭವಿಸಿ ಅನ್ನೋ ರೀತಿಯಲ್ಲಿ ಇದೆ ಅದು. ಆ ಒಂದು ಹೇಳ್ತಾ ಇದಾರ. ಈಗ ಸರ್ಕಾರ ಅವ್ರದ್ದು ಇರೋದ್ರಿಂದ ಲೋಕಲ್ ತಾವೇ MP, ನಮ್ಮ ಅಂಪೂರ್ಣಕ್ಕ MLA. ಈಗ ರೈತರು ಓಟ್ ನೀಟಾಗಿ ಹೇಳ್ತೀರಿ, ತುಕಾರಾಮಣ್ಣ, ಅನ್ಪೂರ್ಣಕ್ಕ ಅಂತ ಅಷ್ಟು ಕಕಲಾತಿದೆ ನಿಮಗೆ. ಅವ್ರಿಗಿಲ್ವಲ್ಲ? ಇಲ್ಲ ಸರ್, ಅವ್ರ ಬಗ್ಗೆ ನಮ್ಗೆ ಬಹಳ ಅಭಿಮಾನ ನಿಮಗಿದೆ, ಅವ್ರಿಗಿಲ್ವಲ್ಲ? ಅವ್ರಿಗ ಸರ್ ಅವ್ರಿಗೆ ಇಷ್ಟೇ ಕಕಲಾತಿ, ಇಷ್ಟೇ ಪ್ರೀತಿ ಇದ್ರೆ ಇಷ್ಟರ ಮಟ್ಟಿಗೆ ಎಷ್ಟೋ ದೊಡ್ಡ ಬದಲಾವಣೆ ಕಾಣಬೇಕಾಗಿತ್ತು. ಈಗ ನಾನ್ ತುಕಾರಾಮ್ ಸಾಹೇಬ್ರಿಗೆ ಹೇಳೋದು ಒಂದೇ, ಸಾಹೇಬ್ರೆ ಅವಾಗ ಆಗಿರೋ ತಪ್ಪನ್ನ ಏನು ನಿಮ್ ಸರ್ಕಾರ ಬಂದಿದೆ, ನೀವು ಮಧ್ಯವಹಿಸಿ ನಮ್ಮ ರೈತರಿಗೆ ಏನ್ ಅನ್ಯಾಯ ಆಗಿದೆ ಸರಿಪಡಿಸ್ಕೊಡ್ರಿ ಅಂತ ಹೇಳಿ ನಾವು ತುಕಾರಾಮ್ ಸಾಹೇಬ್ರಿಗೆ ಹೇಳ್ತಾ ಇದ್ದೀವಿ ಹೊರತು ಆರೋಪ ಮಾಡ್ತಾ ಇಲ್ಲ. ನೀವು ಮಾಡಿದಿರಿ, ನಿಮ್ಮಿಂದ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇಲ್ಲ. ಅನ್ಯಾಯ ಆಗಿರೋ ರೈತರನ್ನ ಸರಿಪಡಿಸಿಕೊಡ್ರಿ ಅಂತ ಹೇಳಿ ನಾವು ತುಕಾರಾಮ್ ಸಾಹೇಬ್ರಿಗೆ ಹೇಳ್ತಾ ಇದೀವಿ, ಅನ್ಪಣ್ಣಕ್ಕವ್ರಿಗೆ ಹೇಳ್ತಾ ಇದೀವಿ. ಅದನ್ನ ಅವರು ಬಂದು ಮಧ್ಯವಹಿಸ್ಕೊಂಡು ರೈತರಿಗೆ ಬರ್ಬೇಕು. ರೈತರು ಕೂತಿದ್ದಾರೆ ಇಷ್ಟು ವರ್ಷದಿಂದ. ಈಗ 1700 ಚಿಲ್ಲರ ದಿನ ಆಯ್ತು, 1245 ದಿನ ಆಯ್ತು, 48 ದಿನ ಆಯ್ತು ಕುಂತು. ಬರಬೇಕಿತ್ತು. ತಮಗೆ ಚುನಾವಣೆ ಬಂದಾಗ ಮಾತ್ರ ಆ ಸ್ಟೇಜ್ ಹತ್ರ ಬಂದು ಏನ್ರಿ ನಾವು ಧರಣಿ ಕುಂತಲ್ಲಿ ಬಂದು ಮಾತು ಕೊಟ್ಟು ಮುಖ್ಯಮಂತ್ರಿ ಸಾಹೇಬ್ರೇ ಬಂದಿದ್ರು. ಬಂದೇ ನಿಮ್ದು ಏನೈತಿ, ನೀವು ಎಲೆಕ್ಷನ್ ಆಗಿ ಇವ್ರನ್ನ ಗೆಲ್ಸ್ರಿ, ನಿಮ್ದು ಏನೈತೆ ಎಷ್ಟು ಒಂದೇ ದಿವಸದಲ್ಲಿ. ಈಗ ಜಿಲ್ಲಾಧಿಕಾರಿಗಳು ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. 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 ತಾವು ಕರೆ ಮಾಡಿದ್ರಿ, ನಾನು ಸ್ವೀಕರಿಸಕ್ ಆಗ್ಲಿಲ್ಲ, ಇಲ್ಲ ಕಾರ್ಯಕ್ರಮದಲ್ಲಿ ಇದ್ವಿ. ರೈತರು ಇದ್ದಾರೆ ನಮ್ಮ ಜೊತೆ. ಹೇಳಿ ಸರ್. ಸರ್, ಈಗ ನಿಮ್ಮ ಜಿಲ್ಲೆಯ ರೈತರು ಭೂಮಿಯನ್ನು ಕಳೆದುಕೊಂಡಿದ್ದಾರೆ, 15 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ, ನಮಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಸರ್, ಈಗ ಅದು ಬೇಸಿಕಲಿ ನಮ್ಮ KADB ವತಿಯಿಂದ ಅಕ್ವೈರ್ ಮಾಡಿದ್ದಾರೆ ಹಿಂದೆ. ಸುಮಾರು 10,000 ಎಕರೆ ಜಮೀನು ನಮ್ಮ ಸ್ಟೀಲ್ ಇಂಡಸ್ಟ್ರಿಗೆ ಬಳ್ಳಾರಿಯಲ್ಲಿ ಕುಡಿತಿಗೆಯಲ್ಲಿ ಮಾಡಬೇಕು ಅಂತ ಈ ಹಿಂದೆ ಅಕ್ವೈರ್ ಆಗಿದೆ. ಅದರಲ್ಲಿ ಒಂದು ಪೋರ್ಷನ್ KADB ಅವರೇ ನೇರವಾಗಿ ಅಕ್ವೈರ್ ಮಾಡಿರೋದು ಒಂದು ಪೋರ್ಷನ್ ಇತ್ತು, ಮತ್ತೆ ಬೇರೆ ಕಂಪನಿಗೆ ಕೊಟ್ಟ ವಿವಿಧ ಪೋರ್ಷನ್ ಕೂಡ ಇದೆ. ಈಗ ತದನಂತರ ಏನಾಗಿದೆ, ಜಿಂದಾಲ್ನವರು ಅವರು ಮತ್ತೆ KADB ಮಧ್ಯೆ ಒಂದು ಒಪ್ಪಂದ ಆಗಿ ಅವರಿಗೆ ಈಗ ಸುಮಾರು 200 ಎಕರೆ ಈಗ ಫಸ್ಟ್ ಫೇಸ್ ಆಫ್ ಡೆವಲಪ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಒಂದು ಹೊಸ ಪ್ರಾಜೆಕ್ಟ್ ಗೆ. ಈ ಪ್ರಾಜೆಕ್ಟ್ ಏನಿದೆ, ಇದು ಗ್ರೀನ್ ಸ್ಟೀಲ್ ಪ್ರೊಡಕ್ಷನ್ ಪ್ರಾಜೆಕ್ಟ್. ಸುಮಾರು 30% ಪೊಲ್ಯೂಷನ್ ಕಂಟ್ರೋಲ್ ಮಾಡುವಂತ ಪ್ರಾಜೆಕ್ಟ್. ಸುಮಾರು 24,000 ಕೋಟಿ ಬಂಡವಾಳದಲ್ಲಿ ಆ ಒಂದು ಬೃಹತ್ ಉದ್ದಿಮೆ ನಮ್ಮಲ್ಲಿ ಬರ್ತಾ ಇದೆ. ಈಗ ಜಿಂದಾಲ್ ವತಿಯಿಂದ ಪ್ರತಿಯೊಂದು ಕುಟುಂಬಕ್ಕೆ ಉದ್ಯೋಗ ಕೊಡ್ತೀವಿ ಅನ್ನೋ ಕಮಿಟ್ಮೆಂಟ್ ಅವ್ರು ಕೊಟ್ಟಿದ್ದಾರೆ. ಇದು ಪರಿಹಾರ ಹೊರತುಪಡಿಸಿ ಕೆಲವರು ರೈತರು ಏನು ಒಪ್ಪಂದದ ಪರಿಹಾರ ಇದೆ ಅದು ಮಾಡಿ ಕಾಂಪನ್ಸೇಷನ್ ತಗೊಂಡಿದ್ದಾರೆ. ಕೆಲವರು ಜನರಲ್ ಅವಾರ್ಡ್ ಆಗಿದೆ ತಗೊಂಡಿದ್ದಾರೆ. ಕೆಲವರು ಯಾರು ತಗೊಂಡಿಲ್ಲ, ಅದು ನಿಯಮಾನುಸಾರ ಈಗ ಕೋರ್ಟ್ ಅಲ್ಲಿ ಡೆಪಾಸಿಟ್ ಮಾಡಿದ್ದಾರೆ ಅಷ್ಟೇ. ಕಾನೂನುಬದ್ಧವಾಗಿ ಎಲ್ಲಾ ಭೂ ಸ್ವಾಧೀನ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. ಈ ಹಂತದಲ್ಲಿ ರೈತರು ನಮಗೆ ಹಿಂದೆ ಪರಿಹಾರ ಜಾಸ್ತಿ ಸಿಕ್ಕಿಲ್ಲ, ಇವತ್ತಿನ ಮಾರ್ಕೆಟ್ ರೇಟ್ ಇಷ್ಟು ಜಾಸ್ತಿ ಇದೆ ಅನ್ನೋ ಒಂದು ವಾದವನ್ನ ಮುಂದೆ ಇಡ್ತಾರೆ. ಸರ್, ಅವ್ರು ಹೇಳ್ತಿದ್ರು ಅವತ್ತು ನಾವು ಮೋಸ ಹೋಗಿದ್ದೇವೆ, ಮೋಸದಿಂದ ನಮ್ಮ ರೈತರ ಜಮೀನನ್ನ ತೆಗೆದುಕೊಂಡಿದ್ದಾರೆ. ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ 2010 ಆಕ್ಟ್ ಇದೆಯಲ್ಲ, ಅದ್ರ ಪ್ರಕಾರ ತೆಗೆದುಕೊಂಡಿಲ್ಲ ಅನ್ನೋದು ಅವ್ರ ವಾದ. ಸರ್, ಈಗ ಕಾನೂನು ಪ್ರಕ್ರಿಯೆಯಲ್ಲಿ ತಮಗೆ ಗೊತ್ತಿರೋ ಹಾಗೆ ಭೂ ಸ್ವಾಧೀನದಲ್ಲಿ ಒಂದು ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಇಟ್ಟುಕೊಂಡು ಸೊಲ್ಯೂಷನ್ ಮಾಡಿ ಮತ್ತೆ ಇಂಟ್ರೆಸ್ಟ್ ಎಲ್ಲ ಆಡ್ ಮಾಡಿ ಒಂದು ಪರಿಹಾರ ನಾವು ಅವಾರ್ಡ್ ಅಂತ ಫಿಕ್ಸ್ ಮಾಡ್ತೇವೆ. ಕರೆಕ್ಟ್.
ಅದು ನಿಯಮಾನುಸಾರ ನಿಯಮಬದ್ಧವಾಗಿಯೇ ಮಾಡಿದ್ದಾರೆ. ಅದರಲ್ಲಿ ಮೋಸದ ಪ್ರಶ್ನೆ ಬರೋದಿಲ್ಲ. ಇವರು ಇತರ ಯಾವುದೋ ವ್ಯಕ್ತಿ ಜೊತೆ, ಮೂರನೇ ವ್ಯಕ್ತಿ ಜೊತೆ ಏನಾದ್ರು ಒಪ್ಪಂದ ಮಾಡಿ ಮೋಸ ಹೋಗಿದ್ರೆ ಅವರು ಪೊಲೀಸ್ಗೆ ಆ ರೀತಿಯ ಕಂಪ್ಲೇಂಟ್ ಕೊಟ್ಟು ಅವರು ನ್ಯಾಯ ಪಡಿಬಹುದು. ಓಕೆ. ಅಥವಾ ನಮ್ಮ ಭೂಸ್ವಾಧೀನ ಪ್ರಕ್ರಿಯೆ ಅವಾರ್ಡ್ ಏನು ಅವ್ರಿಗೆ ಸಮ್ಮತಿ ಇಲ್ಲ ಅಂತ ಇವತ್ತಿಗೂ ಅನಿಸಿದ್ರೆ ನ್ಯಾಯಾಲಯಕ್ಕೆ ಹೆಚ್ಚುವರಿ ಪರಿಹಾರ ಕೋರಿ ಅವರು ನ್ಯಾಯಾಲಯದ ಮುಂದೆ ಹೋಗಬಹುದು. ಸರ್, ನ್ಯಾಯಾಲಯದ ವಿಚಾರ ಮಾತನಾಡ್ತಾರೆ ಬಸವರಾಜ್ ಅವರು. ಸರ್ ನಮಸ್ಕಾರ. ನಮಸ್ತೆ ಬಸವರಾಜ್ ಅವರೇ, ಹೇಳಿ. ಸರ್ ಅದೇನಿಲ್ಲ, ಈಗ ನಾನು ಲಾಸ್ಟ್ ಟೈಮ್ ನಿಮ್ಮ ಹತ್ರ ಮಾತಾಡಿದೆ. ಅಲ್ಲ, ನ್ಯಾಯಾಲಯದಲ್ಲಿ ಏನಾಗಿತ್ತು ಅನ್ನೋದನ್ನ ಹೇಳಿ. ಆ ನ್ಯಾಯಾಲಯದಲ್ಲಿ 30,20,270 ರೂಪಾಯಿ ಜಿಲ್ಲಾ ನ್ಯಾಯಾಲಯದಲ್ಲಿ ಏನು ರೇಟ್ ಫಿಕ್ಸ್ ಆಗಿದೆಯಲ್ಲ ಸರ್, ಅದಕ್ಕೆ ಹೋಲಿಸಿದರೆ ನಮಗೆ ಒಂದೊಂದು ಎಕರೆಗೆ 8 ಲಕ್ಷ ತೆಗೆದುಕೊಂಡಂಥವ್ರಿಗೆ ಹತ್ರ ಸುಮಾರು 22 ಲಕ್ಷ ನಷ್ಟ ಆಗಿದೆ. ಒಂದು ಮಿನಿಮಮ್ ರೇಟು ಮತ್ತು ಸೊಲ್ಯೂಷಮ್ಮು ಇದೆಲ್ಲ ಸೇರಿಬಿಟ್ರೆ 1,20,00,000 ರೂಪಾಯಿ ಪ್ರತಿ ಎಕರೆಗೆ ನಮಗೆ ನಷ್ಟ ಆಗಿದೆ ಸರ್. ಸ್ವತಃ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ, KIDB ನಿಗದಿ ಮಾಡಿದಂಥ ಅಥವಾ ಅವತ್ತು ಭೂ ಬೆಲೆ ನಿಗದಿ ಮಾಡಿದಂಥ ದರ ಏನಿದೆ ಅದು ಅವರೇನು ಲೆಕ್ಕಾಚಾರ ಮಾಡಿದೆ, ಇಲ್ಲಿಯ ಭೂಮಿಯ ನಿಜವಾದ ಬೆಲೆ ಅಂತ ಏನು ಲೆಕ್ಕಾಚಾರ ಮಾಡೋದು ಅದಕ್ಕೆ ಹೋಲಿಸಿದರೆ ಅದು ಏನೇನೂ ಅಲ್ಲ ಅಂತ ಕೂಡ ಡಿಸ್ಟಿಕ್ ನ್ಯಾಯಾಲಯ ಹೇಳಿದೆ. ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಎತ್ತಿ ಹಿಡಿದಿದೆ. ಸೊ ಹಾಗಾಗಿ ನಾವು ಸರ್ಕಾರನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಒಂದು ಎರಡನೇದು, ಈ ಭೂ ಬೆಲೆಯಲ್ಲಿ ಒಂದು ಸರಿಯಾದಂಥ ಮಾನದಂಡ ಅನುಸರಿಸಿಲ್ಲ ಅಂಥೇಳಿ ಹಿಂದೆ ಇದ್ದಂಥ ಆದಿತ್ಯ ಆಮ್ಲಾನ್ ಬಿಸ್ವಾಸ್ DC ಅವರು ಅದನ್ನು ಪುನರ್ ಪರಿಶೀಲನೆ ಮಾಡಿದ್ದಾರೆ ಮತ್ತು ಅದಕ್ಕೆ ಹೊಸ ದರ ನಿಗದಿ ಮಾಡೋದಕ್ಕೆ ಅವರೊಂದು ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ ಕೂಡ. ಸೊ ಹೀಗಾಗಿ ಅಲ್ಲಿ ನಮಗೆ ಅನ್ಯಾಯ ಆಗಿದೆ ಅಂತ ಈಗಲೂ ನಾವು ದಾಖಲಾತಿ ಮುಂದೆ ಇಟ್ಟು ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀವಿ, ನಿಮಗೂ ಕೊಟ್ಟಿದ್ದೀರಿ. ಆದರೆ ಈಗಲೂ ಸರ್ಕಾರ ನಮಗೆ ಒಂದೇ ಹೇಳ್ತಾ ಇದೆ, ಏನಂತ ಹೇಳಿದ್ರೆ ನೀವು 5 ತೀರ್ಪು ತೊಗೊಂಡಿದ್ದೀರಿ, ಸಾಮಾನ್ಯ ಒಪ್ಪಂದ 5 ತೀರ್ಪು ತೊಗೊಂಡಿರಿ ಅಂತ ಹೇಳ್ತಾ ಇದ್ದೀರಿ. ಸರಿ, ಬಲವಂತವಾಗಿ ನಮ್ಮ ಜಮೀನುಗಳನ್ನು ಸ್ವಾಧೀನ ಮಾಡಿದಿರಿ, ಬಲವಂತವಾಗಿ ಭೂಮಿಯನ್ನು ನಾವು ಬಿಟ್ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಿರಿ, ನಾವು ಬಲವಂತವಾಗಿ 8 ಲಕ್ಷ ತೊಗೊಂಡಿದ್ದೀವಿ, ಅದರ ಬಗ್ಗೆ ಏನಿಲ್ಲ. ಆದರೆ ಈ ಭೂ ಬೆಲೆ ನಿಗದಿಯಲ್ಲಿ ಆಗಿರ್ತಕ್ಕಂಥ ಮಾನದಂಡಗಳ ಉಲ್ಲಂಘನೆ ಇದೆಯಲ್ಲ, ಅದ್ರ ಮೇಲೆ ಯಾರೂ ತನಿಖೆ ಮಾಡ್ತಾ ಇಲ್ಲ. ಅದು ನಮ್ಮ ಕಳಕಳಿ. ನೀವು ಅದನ್ನು ಸರಿಪಡಿಸ್ಕೊಟ್ರೆ ನಮಗೊಂದು ಉತ್ತಮವಾದಂಥ ಬೆಲೆ ಸಿಗುವಂಥ ಸಂಭವಗಳಿದ್ದಾವೆ ಅಂತಲೇ ನಾವು ಕೇಳ್ತಾ ಇದ್ದೀವಿ. ಹಿಂದೆ ಇದ್ದಂಥ ಡೆಪ್ಟಿ ಕಮಿಷನರು ನಾಗೇಂದ್ರ ಪ್ರಸಾದ್ ಅವರ ಭಾವನೆಗಳು ತಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಸರ್. ಈಗ ಎಸ್ ಸರ್, ಈಗ ಬಸವರಾಜ್ ಅವರು ಹೇಳ್ತಾ ಇರೋದು ತಾವು ಹೇಳಿದ ಹಾಗೆ ಭಾವನೆಗಳೇ ಹೊರತು ಕಾನೂನು ಪ್ರಕಾರವಾಗಿ ಅವರ ಒಂದು ಹೇಳಿಕೆಯಲ್ಲೇ ಉತ್ತರ ಕೂಡ ಇದೆ. ಈ ಹಿಂದೆ ನಾವು ಒಪ್ಪಿ ತಗೊಂಡಿದೀವಿ ಬಲವಂತದಿಂದ. ಈ ಬಲವಂತ ಅನ್ನೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಬಟ್ ನಮ್ಮ ಭೂಸ್ವಾಧೀನ ಪ್ರಕ್ರಿಯೆನಲ್ಲಿ ಬಸವರಾಜ್ ಅವ್ರಿಗೆ ಗೊತ್ತಿದೆ, ಬಹಳಷ್ಟು ಲೀಡರ್ಸ್ಗೆ ಕೂಡ ಗೊತ್ತಿದೆ ಈ ವಿಷಯ. ಈ ವಿಷಯದಲ್ಲಿ ಎನೌನ್ಸ್ಮೆಂಟ್ ಮಾಡೋದಕ್ಕೆ ಒಂದು ಕ್ಲಾಸ್ ಇರ್ತದೆ, ಅದು ನ್ಯಾಯಾಲಯದ ಪ್ರಕ್ರಿಯೆ ಮೂಲಕನೇ ಆಗ್ಬೇಕು. ನಾವು ವೈಯಕ್ತಿಕವಾಗಿ ಒಂದು ಡಿಸ್ಕ್ರಿಷನ್ ಬಳಸಿ ಎನೌನ್ಸ್ ಮಾಡೋದಕ್ಕೆ ಭೂಸ್ವಾಧೀನಾಧಿಕಾರಿಗಾಗ್ಲಿ ಅಥವಾ ಅವರ ಮೇಲ್ಪಟ್ಟ ಅಧಿಕಾರಿಗಳಿಗಾಗ್ಲಿ ಕಾನೂನು ಪ್ರಕಾರ ಅವಕಾಶ ಇಲ್ಲ. ಇದನ್ನೇ ನಾವು ಹೇಳ್ತಾ ಇದ್ದೀವಿ. ಎರಡನೇ ವಿಷಯ ನಾನು ಎಂಫಸೈಸ್ ಮಾಡ್ತಾ ಇರೋದು ಏನಂದ್ರೆ, ನಮ್ಮ ಬಳ್ಳಾರಿಯಂತಹ ಒಂದು ಜಿಲ್ಲೆಗೆ, ಕಲ್ಯಾಣ ಕರ್ನಾಟಕ ಜಿಲ್ಲೆಗೆ ಈ ತರದ ಒಂದು ಉದ್ದಿಮೆ ಬಂದ್ರೆ ನಮ್ಮ ಎಲ್ಲ ಯುವಕರಿಗೆ ಕೂಡ ಒಂದು ಉದ್ಯೋಗ ಮತ್ತು ನಮ್ಮ ಒಂದು ಆರ್ಥಿಕತೆಗೆ ಹೆಚ್ಚಿನ ಒತ್ತು ಸಿಗುತ್ತೆ ಅಂತ. ಆದ್ರಿಂದ ನಾನು ಕೂಡ 2 ಸಾರಿ ಸಭೆ ಮಾಡಿ ಇವರಿಂದ ನಾನು ಸಹಕಾರ ಕೂಡ ಕೇಳಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತಿಗೂ ನಾನು ಹೇಳ್ತೀನಿ, ನಮ್ಮ ರೈತರು ಇದಕ್ಕೆ ಸಹಕಾರ ಮಾಡಬೇಕು. ತಮ್ದೇನು ಹೋರಾಟ ಇದೆ ಅದು ಕಾನೂನುಬದ್ಧವಾಗಿ ಮಾಡಿ. ಸೊ ಇದರಲ್ಲಿ ಕಾನೂನು ಬಿಟ್ಟು ಉಳಿದ ಹೋರಾಟಗಳಲ್ಲಿ ಅದು ಪರಿಹಾರ ಕೊಡ್ಲಿಕ್ಕೆ ಕಾನೂನಿನ ಅಧಿಕಾರಿಗಳಿಗೂ ಕೂಡ ಸರ್ ಕಾನೂನುಬದ್ಧವಾಗಿಯೇ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್. ಬಳ್ಳಾರಿ ಜಿಲ್ಲೆಯಲ್ಲಿ ಇರೋಂಥ ರೈತರಿಗೆ ಏನು ಮನುಷ್ಯರು ಅನ್ಕೊಂಡಾರೋ ಏನು ಕುರಿಗಳು ಅನ್ಕೊಂಡಿದ್ದಾರೆ ಸರ್. ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ನಾವು ಏನೋ ಪಾದಯಾತ್ರೆ ಮಾಡ್ತಾ ಇದ್ರೆ ಕುರಿಗಳಿಗೆ ತಗೊಂಡು ಒಗದಂಗೆ ಒಗಿತಾ ಇದಾರ ಗಾಡಿಗಳಾಗ. ಸರ್ ನಿಮ್ಮ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಸರ್? ಈ ರೀತಿ ದೌರ್ಜನ್ಯ ಮಾಡ್ತಾ ಇದಾರೆ ರೈತರ ಮೇಲೆ, ನೀವು ನೋಡ್ತಾ ಇದ್ರಲ್ಲ ಸರ್. ಈಗ ನಾನು ಹೇಳೋದಿಷ್ಟೇ, ನಾನು ಇದಕ್ಕೆ ಈ ತರದ ಹೇಳಿಕೆಗಳಿಗೆ ಹೆಚ್ಚು ಕಾಮೆಂಟ್ಸ್ ಮಾಡಕ್ ಆಗೋದಿಲ್ಲ. ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಯಾವುದೇ ಹೆದ್ದಾರಿಯನ್ನ ಬಂದ್ ಮಾಡಿ ಕೂರುವಂತಿಲ್ಲ ಸರ್ಟನ್ ಸಮಯದ ನಂತರ. ಆ ಪ್ರಕ್ರಿಯೆಯಲ್ಲಿ ನಾವು ಅವ್ರಿಗೆ ಬಹಳ ತುಕಾರಾಮ್ ಸರ್ ಮನೆಗೆ ಹೋಗ್ತಾ ಇದ್ವಿ, ಹೋಗಕ್ಕೂ ಬಿಟ್ಟಿಲ್ಲ ನೀವು. ಮಾತಾಡಲಿ ಸರ್. ಕೂಡ ನಮ್ಮ ಜಿಲ್ಲೆಯ ಪೊಲೀಸರು ಬಹಳ ಸೌಜನ್ಯದಿಂದ, ಬಹಳ ಸ್ನೇಹಪರವಾಗಿ ನಮ್ಮ ರೈತರೊಳಗೆ ವರ್ತಿಸ್ತಿದ್ದಾರೆ, ಅದೇ ರೀತಿ ವರ್ತಿಸ್ತಾರೆ. ಆದ್ರೆ ಹಿಂದೆ ರೈತರು ಕೂಡ ಬಹಳ ಪ್ರಚೋದನಕಾರಿಯಾದ ಹೇಳಿಕೆಗಳನ್ನ ಪೊಲೀಸ್ ಅವರಿಗೆ ಕೊಟ್ಟರು ಕೂಡ ಪೊಲೀಸವರು ಸೌಜನ್ಯದಿಂದ ವರ್ತಿಸ್ತಾರೆ. ಯಾಕೆಂದ್ರೆ ರೈತರ ವಿಷಯದಲ್ಲಿ ಯಾವತ್ತೂ ಕೂಡ ಜಿಲ್ಲಾಡಳಿತ ಸೌಜನ್ಯವಾಗಿ ವರ್ತಿಸ್ತಾರೆ. ಇವಾಗ್ಲೂ ಮನವಿ ಮಾಡ್ತೇನೆ, ನಮ್ದೇನಿದೆ ಹೋರಾಟ ಅದು ಕಾನೂನುಬದ್ಧವಾಗಿ ಮಾಡಿ ಅಂತ ಹೇಳಿ. ಥ್ಯಾಂಕ್ ಯು ಸರ್. ನಮಸ್ಕಾರ.
ನಾವು N67 ನಾವು ಮುಟ್ಟಿಲ್ಲ. ನಮ್ಮ ಜಮೀನಲ್ಲಿ ನಾವು ಹೋಗ್ತಾ ಇದ್ದಾಗ ಅವರೇ ತಡೆಗಟ್ಟಿದ್ದು ನಮ್ಮನ್ನು, ತಡೆಗಟ್ಟಿ ಇದು ಮಾಡಿದ್ದಾರೆ. N67 ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. ಇದು ತಪ್ಪು ಮಾಹಿತಿ. ನಾವೇನು N67 ಬಂದ್ ಮಾಡಿಲ್ಲ, ನಮ್ಮ ಪಾಡಿ ನಾವು ಹೋಗ್ತಾ ಇದ್ದೀವಲ್ಲ. ನೋಡೋ ರಸ್ತೆಯಲ್ಲಿ NS63 ಬೇರೆ ಕಟ್ಟೆ ಹಾಕಿದ್ರು, ನಮಗೆ ದಾರಿ ಇಲ್ಲ ಅಂತ ಒಂದು ಪಕ್ಕದಲ್ಲಿ ದಾರಿ ಇತ್ತು, ಹೋಗ್ತಾ ಇದ್ವಿ. NS67 ಅವರೆಲ್ಲ ತಾನೇ ಮಾಡಿರೋದು, ನಾವೇನಲ್ಲ. ಇದು ನಮ್ಮ ಮೇಲೆ ಗೋಬೇತ ಕೂಡಿಸ್ಬಾರ್ದು ಅಂತ ನಮ್ಮ ಅಭಿಪ್ರಾಯ. ಇದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಏನಿದೆ ಅದನ್ನ ಪಾಲಿಸೋದು ನಮ್ಗೆ ಸರ್ ನಾವು ನ್ಯಾಯಯುತವಾದ ಹೋರಾಟ ಕೋರ್ಟ್ ನಲ್ಲಿ ಇರ್ಲಿ ಅಂತ ಹೇಳ್ತಿದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್, ಥ್ಯಾಂಕ್ ಯು ಮಾತನಾಡಿದ್ದಕ್ಕೆ. ಕೋರ್ಟ್ ಅಲ್ಲಿ ಅವರು ನ್ಯಾಯಬದ್ಧವಾಗಿ ಹೋಗಿ ಪರಿಹಾರ ಪಡೆಯೋದಕ್ಕೆ ಅವಕಾಶ ಇದೆ. ಉಳಿದ ಯಾವುದೇ ದಾರಿಯಿಂದ ಕೂಡ ಇಲ್ಲಿ ಅವಕಾಶ ಕಾನೂನು ಪ್ರಕಾರ. ಸರ್ ನಮ್ಗೆ ಪಾದಯಾತ್ರೆ ಮಾಡಕ್ ನಮ್ಗೆ ಹಕ್ಕಿಲ್ಲ ಸರ್, ನಮ್ಗೆ ಹೋರಾಟ ಮಾಡಕ್ ಹಕ್ಕಿಲ್ಲ. ನಾವು ಪಾದಯಾತ್ರೆ ಮಾಡ್ತಾ ಇದ್ನಪ್ಪ ಅಂದ್ರೆ ನಿಮ್ ಜಿಲ್ಲಾಡಳಿತ ಯಾವ ರೀತಿ ನಡ್ಕೊಂಡಿದೆ ಅಂತ ನಿಮ್ಗೆ ಗೊತ್ತಿದೆಯಲ್ಲ ಸರ್. ಥ್ಯಾಂಕ್ ಯು. ನಮ್ಗೆ ರೆಸ್ಪಾಂಡ್ ಮಾಡೋದಕ್ಕೆ ಅನೇಕ ಪ್ರಶ್ನೆಗಳಿದ್ದಾವೆ, ಸಮಯದ ಅಭಾವ ಇದೆ. ಡೀಟೇಲ್ ಆಗಿ ಇದ್ರ ಬಗ್ಗೆ ವತಿಯಿಂದ ಅವರು ಕೂಡ ಮಾಹಿತಿ ಪಡಿಬಹುದು, ತಾವು ಕೂಡ ಮಾಹಿತಿ ಪಡಿಬಹುದು, ಎಲ್ಲವೂ ಕೂಡ ನ್ಯಾಯಬದ್ಧವಾಗಿ. ಎಸ್ ಸರ್. ನಾಗೇಂದ್ರ ಪ್ರಸಾದ್ ಸರ್, ಧನ್ಯವಾದಗಳು ಲೈನಿಗೆ ಬಂದಿದ್ದಕ್ಕೆ, ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್.